ಸೊ ನೆಕ್ಸ್ಟ್ ಒನ್ ಯಾವುದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಸೊ ಪ್ರೀವಿಯಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾಗಿತ್ತು, ಅಲ್ಲಿ ಡಿಫರೆನ್ಸ್ ತಗೊಂತಿದ್ವಿ, ಫಸ್ಟ್ ಟರ್ಮ್ ಏನು ಸೆಕೆಂಡ್ ಟರ್ಮ್ ಅನ್ನ ಡಿಫರೆನ್ಸ್ ತಗೊಂತಿದ್ವಿ. ಬಟ್ ಇಲ್ಲೇ ಹೇಳ್ತಾ ಇದ್ದಾರೆ ರೇಷಿಯೋ ಅಂತ ಹೇಳ್ತಾರೆ. ಸೊ ಡೆಫಿನೇಷನ್ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಎ ಸೀರೀಸ್ ಇನ್ ವಿಚ್ ದ ರೇಷಿಯೋ ಆಫ್ ಎನಿ ಟರ್ಮ್ ಟು ದಿ ಪ್ರೀವಿಯಸ್ ಟರ್ಮ್ ಈಸ್ ಕಾನ್ಸ್ಟೆಂಟ್ ಥ್ರೂಔಟ್ ದಿ ಸೀರೀಸ್. ಸೊ ಇದು ಕೂಡ ಏನಂತಂದು ಸೀರೀಸ್, ಬಟ್ ಇದ್ರೆ ಏನಾಗುತ್ತೆ ದ ರೇಷಿಯೋ ಆಫ್ ಎನಿ ಟರ್ಮ್ ಟು ದಿ ಪ್ರೀವಿಯಸ್ ಟರ್ಮ್. ಸೊ ಮೀನಿಂಗ್ ಏನು, the ratio of any term to the previous term is constant. So meaning ಏನು, for example ಈಗ so ಇಲ್ಲಿ ನೋಡಿ 2 4 8 16 32 ಅಂತ ಎಲ್ಲೊಂದು ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನಿಷನ್ ಪ್ರಕಾರ ಹೇಳ್ಬೇಕಾದ್ರೆ ಏನಾಗುತ್ತೆ, the ratio of any term to the previous term is constant throughout the series. So ಇಲ್ಲಿ for example 4 ಅನ್ನೋದು ಒಂದು ಬೇಕಂತ ಅನ್ಕೊಳ್ಳಿ. ಸೊ ಈಗ ರೇಷಿಯೋ ಏನಾಗುತ್ತೆ ಇದ್ರದ್ದು ಡೆಫಿನಿಷನ್ ಪ್ರಕಾರ ಎನಿ ಟರ್ಮ್ ಟು ದಿ ಪ್ರೀವಿಯಸ್ ಟರ್ಮ್. ಸೊ ಈಗ ನಿಮಗೆ 4 ಬೇಕಾಗಿದೆ. ಸೊ ಅದು ರೇಷಿಯೋ ಕಂಡುಹಿಡಿಯಬೇಕಂದ್ರೆ ಪ್ರೀವಿಯಸ್ ಟರ್ಮ್ ಯಾವುದು, ನಂಗೆ ಇದು ರೇಷಿಯೋ ಅಂದ್ರೆ ಸೊ ಪ್ರೀವಿಯಸ್ ಟರ್ಮ್ ಏನಾಗುತ್ತೆ 2. ಸೊ ಯಾವ ತರ ಕಂಡುಹಿಡಿತೀರಾ 4/2 is equal to 2. ಸೊ ಇದು ಒಂದಾಯ್ತು. ಅಗೇನ್ 8 ನಂಬರ್ ಇದೆ 5 ಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ ಅಗೇನ್, ಸೊ 8/4. ಸೊ ಅಗೇನ್ ಏನಾಗುತ್ತೆ 2. ಸೊ ನೆಕ್ಸ್ಟ್ 16 ಏನಾಗುತ್ತೆ 16/8 ಅಗೇನ್ 2. ಸೊ ಏನಾಗ್ತಾ ಬರ್ತಾ ಇದೆ ರೇಷಿಯೋ ಏನಾಗ್ತದೆ ಎಲ್ಲರಿಗೂ ಕೂಡ ಕಾನ್ಸ್ಟೆಂಟ್. ಬಟ್ 8 ಆಗಿದ್ರೆ ಏನಾಗ್ತಿತ್ತು, ಸೊ ನೀವು ಡಿಫರೆನ್ಸ್ ತಗೊಂಡಾಗ ಅಲ್ಲಿ ನೀವು ಡಿಫರೆನ್ಸ್ ತಗೊಂತೀರಿ, ಬಟ್ ಇಲ್ಲೇ ತಗೊಂತಾ ಇದ್ದೀರಾ ರೇಷಿಯೋ. ಅಲ್ಲೂ ಕೂಡ ಕಾನ್ಸ್ಟೆಂಟ್ ಇರಬೇಕು, ಇಲ್ಲೂ ಕೂಡ ಕಾನ್ಸ್ಟೆಂಟ್ ಇರಬೇಕು. ಬಟ್ ಅಲ್ಲಿ ಐದರ್ ನೆಗೆಟಿವ್ ಅಲ್ಲಿ ಹೋಗ್ತಿರುತ್ತೆ ಇಲ್ಲ ಪಾಸಿಟಿವ್ ಅಲ್ಲಿ ಹೋಗ್ತಿರುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ ರೇಷಿಯೋ ತಗೊಂತಾ ಹೋಗ್ತೀರಾ. ಸೊ ಅರ್ಥ ಆಯ್ತಾ ಈಗ. ಸೊ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಗೇನ್ 9/3 27/9 81/27. ಸೊ ಎಲ್ಲದೂ ಕೂಡ ಏನು ಬರುತ್ತೆ, ಸೊ ಕಾನ್ಸ್ಟೆಂಟ್ ಆನ್ 3. ಸೊ ಇದಕ್ಕೆ ಏನು ಹೇಳ್ತಾರೆ ರೇಷಿಯೋ ಅಂತಾರೆ, ಡಿನೋಟೆಡ್ ಬೈ r. ಸೊ ಪ್ರೀವಿಯಸ್ಲಿ ನೀವು d ಅಂತ ತಗೊಂಡಿದ್ರಲ್ಲ ಕಾಮನ್ ಡಿಫರೆನ್ಸ್ d. ಸೊ ಇಲ್ಲಿ ಅಂತ ತಗೊಂಡಿರೋ ಕಾಮನ್ ರೇಷಿಯೋಗೆ ಸ್ಮಾಲ್ ಲೆಟರ್ r. ಸೊ ಅಗೇನ್ ಫಸ್ಟ್ ಟರ್ಮ್ ಯಾವಾಗ ಕೂಡ ಏನಾಗಿರುತ್ತೆ a. So there is difference iralla. So after the definition, so it is also a series in which the ratio of any term to the previous term is constant throughout the series. So next, if a is the first term and r is the common ratio, then the general form of GP is, so ಏನಾಗುತ್ತೆ a, ar, ar square, ar cube up to ar to the power n minus 1. But check a plane ಆಗಿತ್ತು a plus b a plus 2d r ಅಂತ ಹೋಗ್ತದೆ. ಬಟ್ ಇಲ್ಲಿ ಏನಾಗಿದೆ ರೇಷಿಯೋ ತಗೊಂಡಿದ್ದಾರೆ. ಸೊ ರೇಷಿಯೋ ಅಂದ್ರೆ ಏನದು ಮಲ್ಟಿಪ್ಲಿಕೇಶನ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ a ar square ar cube up to ar to the power n minus 1. ಸೊ ಡಿಫರೆನ್ಸ್ ಅದಾಗಿದೆ a ಗೂ ಮತ್ತೆ g ಗೂ. ಸೊ ಅರ್ಥ ಆಯ್ತಾ. ಸೊ ಇದು ನಿಮಗೆ ಜನರಲ್ ಫಾರ್ಮ್ ಬೇಕಾಗುತ್ತೆ ನೆನಪಿಟ್ಕೊಳ್ಳಿ. ಸೊ ಯಾವ ತರ ಅಂದ್ರೆ ಮೀನ್ ಕಂಡುಹಿಡಿಯಕ್ಕೆ ಮಾಡೋದಲ್ಲ, ಜನರಲ್ ಫಾರ್ಮ್ ಬೇಕಿತ್ತಲ್ಲ ಮೀನ್ ಕಂಡುಹಿಡಿಯಕ್ಕೆ, ಅದೇ ತರ ಇಲ್ಲೂ ಕೂಡ ನಿಮಗೆ ಜಿಯೋಮೆಟ್ರಿಕ್ ಮೀನ್ ಅಂತ ಬರುತ್ತೆ. ಸೊ ಅಲ್ಲೂ ಫೈಂಡ್ ಔಟ್ ಮಾಡೋಕೆ ಸೊ ಈ ಫಾರ್ಮುಲಾ ಬೇಕಾಗುತ್ತೆ. So next formula,
nth term of a GP Dn is equal to a into r to the power n minus 1. So ಅಲ್ಲಿ Dn ಅಂದ್ರೆ ಏನು nth term of a GP. a ಅಂದ್ರೆ first term, r ಅಂದ್ರೆ common ratio, so n ಅಂದ್ರೆ number of terms in a given series. So ಇದು ಬಂದಾಯ್ತಂದ್ರೆ so sum of the nth term of a GP ಏನಾಗ್ತಾ ಬರುತ್ತೆ ಎರಡು ಫಾರ್ಮುಲಾ ಬರುತ್ತೆ. So Sn is equal to a into 1 minus r to the power n divided by 1 minus r. So ಯಾವಾಗ if r less than 1. So next Sn is equal to a into r to the power n minus 1 divided by r minus 1. ಯಾವಾಗ if r greater than 1. So ಗೊತ್ತಾಯ್ತಾ ಫಾರ್ಮುಲಾ ಯಾವ ತರ ಅಂತ? So ಫಾರ್ಮುಲಾ ಗೊತ್ತಾಯ್ತಾ? So next one problems. So ಇಲ್ಲಿ ಏನು ಕೊಟ್ಟಿದ್ದಾರೆ? So ಏನು ಫೈಂಡ್ ಔಟ್ ಮಾಡಬೇಕು? So find the seventh term of a GP for. So ಈಗ ಏನು ಕೇಳಿದ್ರು ನೋಡಿ, previous ಎಲ್ಲ ಕ್ರಿಯೇಟ್ ಮಾಡಿದ್ರು 8 ಟರ್ಮ್ ಇತ್ತಂದ್ರೆ ಅದು t ಅಂತ ಕನ್ಸಿಡರ್ ಮಾಡ್ತಿದ್ರು. ಬಟ್ ಈಗ 8 ಟರ್ಮ್ ಕೊಟ್ಟಿಲ್ಲ ಅಂದ್ರೆ ವ್ಯಾಲ್ಯೂ ಕೊಟ್ಟಿಲ್ಲ. ನಾವೇನು ಮಾಡಬೇಕು? ಪೊಸಿಷನ್ ಕೊಟ್ಟಿದ್ದಾರೆ, ಆ ಪೊಸಿಷನ್ ಅಲ್ಲಿ ಯಾವ ವ್ಯಾಲ್ಯೂ ಬರ್ತದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. So ಯಾವ ಪೊಸಿಷನ್ ಕೇಳ್ತಾ ಇದ್ದಾರೆ ಅವರು? 7th ಪೊಸಿಷನ್ ಅಲ್ಲಿ ಇದೇ ತರ ಸೀರೀಸ್ ಹೋಯ್ತು ಅಂದ್ರೆ ಎಲ್ಲಿ ಬರುತ್ತೆ ಅಂತ ಬೇಕಲ್ವಾ? So ಇಲ್ಲಿ ಬಂದಾಗ ಏನಾಗುತ್ತೆ, ಯಾವ ವ್ಯಾಲ್ಯೂ ಬೇಕು ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. So ಇಲ್ಲಿ ಫಸ್ಟ್ given a is equal to ಎಷ್ಟು 4. So r, so number to the previous term. So ನನಗೆ r ಬೇಕಂದ್ರೆ so minus ಎಷ್ಟು minus 12 by 4, so is equal to minus 3. So next ಇಲ್ಲಿ ಮಾಡ್ತಿದ್ರೆ ಏನಾಗುತ್ತೆ, so ಇವೆರಡಕ್ಕೆ ಕಾಮನ್ ಎಷ್ಟು ಕಂಡುಹಿಡಿದಿದೆ 36 by minus 12 again minus 3. So ಏನಾಗುತ್ತೆ ರೇಷಿಯೋ ಥ್ರೂಔಟ್ ದಿ ಸೀರೀಸ್ ಕಾನ್ಸ್ಟೆಂಟ್ ಬರುತ್ತಾ? So next ಇನ್ನೇನು ಕೇಳ್ತಾ ಇದ್ದಾರೆ ಅವರು, ಕೊಟ್ಟಿರೋದೇನು ಯಾವ ಟರ್ಮ್, so ಎಷ್ಟಾಗುತ್ತೆ 7. So ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ Tn is equal to, so ಫಾರ್ಮುಲಾ ಏನು a into r to the power n minus 1. So Tn ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟನೇ ಪೊಸಿಷನ್ ಕೇಳ್ತಿರೋದು 7. So a ವ್ಯಾಲ್ಯೂ 4. So next r ವ್ಯಾಲ್ಯೂ minus 3 to the power 7 minus 1. So 4 into minus 3 to the power 6. So 3 na 6 time into ಹಾಕೋದ್ರೆ ಏನಾಗುತ್ತೆ, ಎಷ್ಟು ಬರುತ್ತೆ ವ್ಯಾಲ್ಯೂ 729. So ಇಲ್ಲಿ minus 3 ಏನಾಗುತ್ತೆ, ಈವನ್ ನಂಬರ್ ಬಂದು ಆಟೋಮೆಟಿಕ್ ಆಗಿ ಪಾಸಿಟಿವ್ ಆಗುತ್ತೆ, ಆಡ್ ನಂಬರ್ ಬಂದು ನೆಗೆಟಿವ್ ಆಗುತ್ತೆ, ಪವರ್ ಈವನ್ ನಂಬರ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಸೊ ನೆಕ್ಸ್ಟ್ 3 into 3 into 3 up to 6 ತನಕ ಮಾಡ್ತಾ ಹೋಗ್ತು ಅಂದ್ರೆ 729. ಸೊ ಫೈನಲ್ ಆನ್ಸರ್ 2960. ಸೊ ಗೊತ್ತಾ ಯಾವ ತರ ಮಾಡೋದು? So next one, find the tenth term of GP one three nine. So ಕೇಳ್ತಿರೋದು ಈಗ 10th ಪೊಸಿಷನ್ ಅಲ್ಲಿ ಬರೋ ವ್ಯಾಲ್ಯೂ ಯಾವ್ದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ವ್ಯಾಲ್ಯೂಸ್ ಏನ್ ಕೊಟ್ಟಿದ್ದಾರೆ,
ಸೊ ಎಷ್ಟು ಬರುತ್ತೆ 3 ನ 9 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 19683. So next one, find n for the series 4, 12, 16 up to 2960. So ಈಗೇನು ಕೊಟ್ಟಿದ್ದಾರೆ ಅವ್ರಿಗೆ ಕೇಳ್ತಿದ್ದಾರೆ. ಸೊ ಪ್ರೀವಿಯಸ್ ಏನ್ ಮಾಡ್ತಿದ್ರು n ಅವರೇ ಕೊಟ್ಟಿದ್ರು tn ಕಂಡುಹಿಡಬೇಕಿತ್ತು. ಬಟ್ ಇವಾಗ ಏನ್ ಮಾಡಿದ್ದಾರೆ ಫೈನಲ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಮತ್ತು ಫೈನಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫೈಂಡ್ ಔಟ್ ಮಾಡೋದು ಯಾವುದು ಯಾವ ಪೊಸಿಷನ್ ಅಲ್ಲಿ ಈ ವ್ಯಾಲ್ಯೂ ಬರ್ತದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ಯಾವುದು a is equal to 4. ಸೊ ನೆಕ್ಸ್ಟ್ r is equal to ಸೊ ರೇಷಿಯೋ ಎಷ್ಟಾಗುತ್ತೆ 3. ಸೊ ನೆಕ್ಸ್ಟ್ tn is equal to 2960. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಸೊ ವ್ಯಾಲ್ಯೂ 2960 is equal to a value 4. ಸೊ ನೆಕ್ಸ್ಟ್ r ವ್ಯಾಲ್ಯೂ ಏನಿದೆ 3. ಸೊ n ಬೇಕಾಗಿದೆ ಫೈಂಡ್ ಔಟ್ ಮಾಡಬೇಕಾದ್ರೆ n minus 1. ಸೊ ನಾನು ಈ 4 ನ ಡಿನಾಮಿನೇಟರ್ ತಗೋಬೋದಾ 4 is equal to 3 into n to the power 1. ಸೊ ಯಾವುದನ್ನ ಎಷ್ಟಾಗುತ್ತೆ ಡಿವೈಡ್ ಮಾಡಿದ್ರೆ 729 is equal to 3 to the power n minus 1. ಸೊ ಈಗ 3 ನ ಎಷ್ಟು ಪವರ್ ನ ರೈಸ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಮಷನ್ ಫುಲ್ ಏನಾಗಬೇಕು 3 ಇಂದನೇ ಆಗಬೇಕು. ಇದು 3 ನ ಯಾವ ವ್ಯಾಲ್ಯೂ ನ ಪವರ್ ನ ರೈಸ್ ಮಾಡಿದ್ರೆ ನಿಮಗೆ 729 ಬರುತ್ತೆ. ಅಂದ್ರೆ 3 into 3 into 3 into 3 ಮಾಡಿ ಹೋಗ್ತಿರಲ್ಲ. ಸೊ ಎಷ್ಟು ಬರುತ್ತೆ 3 to the power 6 is equal to 3 to the power n minus 1. ಸೊ ಈಗ ಏನಾಗುತ್ತೆ when the base is same. ಸೊ ಇಲ್ಲಿ 3 3 ಇದ್ದಾಗ ಆಟೋಮೆಟಿಕ್ ಏನಾಗುತ್ತೆ ಇದು ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಉಳಿಯೋದು 6 is equal to n minus 1. n is equal to 6 plus 1. n is equal to 7. ಸೊ ಅರ್ಥ ಆಯ್ತಾ. ಸೊ ಇಲ್ಲಿ ಬೇಸ್ ಸೇಮ್ ಇದ್ರೂ ಕೂಡ ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದ್ರೆ ಪವರ್ ಸೇಮ್ ಇದ್ರೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅರ್ಥ ಆಯ್ತಾ ಯಾವ ತರ ನನಗೆ ಈಗ ಏನಾಯ್ತು 7th ಪೊಸಿಷನ್ ಬರೋ ವ್ಯಾಲ್ಯೂ ಯಾವುದು 2960. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಇದೇ ತರ ಮಾಡಿದ್ರಿ. ಅಲ್ಲಿ ನಂಬರ್ ಕೊಟ್ಟಿದ್ರು ಅಂದ್ರೆ ಪೊಸಿಷನ್ ಕೊಟ್ಟಿದ್ರು tn ಕಂಡುಹಿಡಿದ್ರಿ ಹೌದಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದ್ದಾನೆ. So next one, find a. So ಏನು ಕೊಟ್ಟಿದ್ದಾರೆ ಸೀರೀಸ್ ಕೊಟ್ಟಿಲ್ಲ, ಡೈರೆಕ್ಟ್ ವ್ಯಾಲ್ಯೂ ನ ಕೊಟ್ಟಿದ್ದಾರೆ ಅವರೇ. ಸೊ tn ಕೊಟ್ಟಿದ್ದಾರೆ, r ಕೊಟ್ಟಿದ್ದಾರೆ, n ಕೊಟ್ಟಿದ್ದಾರೆ. ಸೊ ಇದೇ ಮಾಡಬಹುದು a ನ ಫೈಂಡ್ ಔಟ್ ಮಾಡಬೇಕು. a is equal to ಫಸ್ಟ್ ಒನ್. ಸೊ tn 19683. So ratio, common ratio 3, number of terms 10.
ಸೊ 3 to the power 9 ಎಷ್ಟಾಗುತ್ತೆ? ಸೊ ದ ಡಿನಾಮಿನೇಟರ್ ಇತ್ತಂದ್ರೆ so a value 1. So next one n ಕಂಡುಹಿಡಿದಾಯ್ತು a ಕಂಡುಹಿಡಿದಾಯ್ತು. ಸೊ ನೆಕ್ಸ್ಟ್ ಒನ್ ಯಾವುದು ಪ್ರಾಬ್ಲಮ್ r ಕಂಡುಹಿಡಿಯಬೇಕು. ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ಏನು a is equal to 4. ಸೊ ನಂಬರ್ ಆಫ್ ಟರ್ಮ್ಸ್ 7. ಸೊ tn is equal to 2916. ಸೊ ಫೈಂಡ್ ಔಟ್ ಮಾಡಬೇಕಾಗೋದು ಕಾಮನ್ ರೇಷಿಯೋ. So a value 4. So r value ಗೊತ್ತಿದೆಯಾ? So n value 7 minus 1. So 4 into r to the power 6. So next divided by 4. So ಎಷ್ಟಾಗುತ್ತೆ? 729. ಸೊ ಯಾವುದೋ ಒಂದು ನಂಬರ್ ನ 6 ಟೈಮ್ ಪವರ್ ರೈಸ್ ಮಾಡಿದ್ರೆ 729 ಅಂತ ಬರುತ್ತೆ. ಸೊ ಇದರಲ್ಲಿ ಒಂದು ನಂಬರ್ಗಳು ಯಾವ ತರ ಅಂದ್ರೆ ಇಲ್ಲಿ ಈವನ್ ನಂಬರ್ ಬಂತು ಅಂದ್ರೆ 2 4 6 8 ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಆ ನಂಬರ್ ಬಂತು ಅಂದ್ರೆ 3 5 7 9 ಆ ತರ ಗೆಸ್ಸಿಂಗ್ ಅಲ್ಲಿ ಮಾಡ್ತಾ ಹೋಗಿ. ಸೊ ಯಾವ ನಂಬರ್ ಅನ್ನ 6 ಪವರ್ ರೈಸ್ ಮಾಡಿದ್ರೆ 729 ಬರುತ್ತೆ? 3 to the power 6 is equal to r to the power 6. ಸೊ ಇವಾಗ ಏನಾಯ್ತು? So power same into whether we can cancel. So r is equal to 3. ಸೊ ಗೊತ್ತಾಯ್ತಾ ಆ ತರ ಅಂತ? ಸೊ ನೆಕ್ಸ್ಟ್ ಒನ್ ನೆಕ್ಸ್ಟ್ ಏನ್ ಮಾಡ್ತೀರಾ? ಅವ್ರು ಏನ್ ಮಾಡಿದ್ದಾರೆ ಈಗ? ಸೊ ಎರಡು ಪೊಸಿಷನ್ ಕೊಟ್ಟು ಮೂರನೇ ಪೊಸಿಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ದ ಸೆಕೆಂಡ್ ಅಂಡ್ ಫಿಫ್ತ್ ಟರ್ಮ್ ಆಫ್ GP ಆರ್ 3 and 81/8. ಸೊ ಏನ್ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ninth ಟರ್ಮ್. ಸೊ ಫಿಫ್ತ್ ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ, ಫಿಫ್ತ್ ಟರ್ಮ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವುದು? ninth term. So ಯಾವ ತರ ಬರೀಬಹುದು ಈ ಸೆಂಟೆನ್ಸ್ ಅನ್ನು in terms of values ರೆಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ the second term of GP are 3. ಇದು ಒಂದ. ಸೊ ಇಲ್ಲಿ ನಿಮಗೆ ಎರಡು ಟರ್ಮ್ ಕೊಟ್ಟಿದ್ದಾರೆ. ಈ ಟರ್ಮಿನ ಏನಾಗಿರುತ್ತೆ? GP
ವ್ಯಾಲ್ಯೂ ಏನಾಗಿರುತ್ತೆ 3. ಈ ಟರ್ಮ್ನ GP ವ್ಯಾಲ್ಯೂ 81/8. ಸೊ ಯಾವ ತರ ಬರೀಬಹುದು ಅದನ್ನ ವ್ಯಾಲ್ಯೂಸ್ ನ ದ ಸೆಕೆಂಡ್ ಟರ್ಮ್. ಸೊ ಏನ್ ಮೀನಿಂಗ್, ಸೊ ಇದಕ್ಕೆ ಬರ್ತಾ ಏನಿದ್ರೆ ಸೊ t2 is equal to ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 3. ಸೊ n ಮೇಲೆ ಏನಾಯ್ತು ಈಗ 2 ತಾನೆ. ಸೊ ಇದು ಒಂದು. ಸೊ ನೆಕ್ಸ್ಟ್ ಒನ್ ಯಾವುದು, ಸೊ t5 is equal to 81/8. n ಮೇಲೆ ಏನಾಯ್ತು ಈಗ 5. ಸೊ ಈಗ ಇದಕ್ಕೆ ಫಸ್ಟ್ ಒನ್ಗೆ ಫಾರ್ಮ್ ಸಬ್ಸ್ಟಿಟ್ಯೂಟ್ ಮಾಡಿ. tn is equal to a into r to the power n minus 1. ಸೊ ಈಗ tn ವ್ಯಾಲ್ಯೂ ಎಷ್ಟು ಫಸ್ಟ್ ಒನ್ಗೆ t2 is equal to a ವ್ಯಾಲ್ಯೂ ಗೊತ್ತಿದೆಯಾ, a ವ್ಯಾಲ್ಯೂ ಗೊತ್ತಿದೆಯಾ. ಸೊ a into r to the power n minus 1. ಸೊ r to the power n minus 1 ಅಂದ್ರೆ 2 minus 1. ಸೊ ನೆಕ್ಸ್ಟ್ t2 ವ್ಯಾಲ್ಯೂ ಗೊತ್ತಿದೆ ಅಲ್ವಾ, 3 is equal to a into r. ಸೊ ಏನು ಮಾಡ್ತೀರಾ, ಕನ್ಸಿಡರ್ ದಿ ಈಕ್ವೇಷನ್ 1 ಫಸ್ಟ್ ಒನ್ಗೆ. ಸೊ ನೆಕ್ಸ್ಟ್ ಅದೇ ತರನೇ ಸೆಕೆಂಡ್ ಒನ್ ಮಾಡಿದ್ರೆ, ಸೊ ಸೆಕೆಂಡ್ ಒನ್ t5 is equal to a into r to the power. ಸೊ ಎಷ್ಟನೇ ಪ್ಲಸ್ ಅದು 5 minus 1. ಸೊ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 81/8 is equal to a into r to the power 4. Consider the equation 2. So next ಏನು ಮಾಡಬಹುದು, divide the equation 1 by 2. So divide equation 1 by 2. ಸೊ ಯಾವ ತರ ಬರ್ಕೊಂತೀರಾ, ಈಗ ಒಂದು ಈಕ್ವೇಷನ್ ನ ಸೆಕೆಂಡ್ ಡಿವೈಡ್ ಮಾಡಿ, ಫಸ್ಟ್ ಒನ್ ಸೆಕೆಂಡ್ ಈಕ್ವೇಷನ್ ತಾನೆ. ಸೊ ಏನು ಬರೀತೀರಾ 81/8 ಡಿವೈಡ್ ಬೈ, ಸೊ ಎಷ್ಟು ಬರೀತೀರಾ 3. ಸೊ ಈ 3 ನ ಟರ್ಮ್ಸ್ ಆಫ್ 3/1 ಅಂತ ಬರೀಬಹುದಾ, ಬರೀ 3 ಬರೆಯೋದಾದ್ರೆ 3/1 ಅಂತ ಬರ್ತೀರಿ. ಮೀನಿಂಗ್ ಏನು 3 ನೇ. ಸೊ ನೆಕ್ಸ್ಟ್ ಫಸ್ಟ್ ಒನ್ ಅಲ್ಲಿ ರೈಟ್ ಸೈಡ್ ಇದೆ a into r to the power 4 by ಇಲ್ಲಿ ಎಷ್ಟಿದೆ a into r. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ, ಏನ್ ಕ್ಯಾನ್ಸಲ್ ಆಗುತ್ತೆ ಈಗ, ಸೊ a ಕ್ಯಾನ್ಸಲ್, a ಕ್ಯಾನ್ಸಲ್. ಸೊ ನೆಕ್ಸ್ಟ್ ಸೊ ಇದು 1 r ಆಗುತ್ತೆ. ಸೊ ಇದು ಕೂಡ 1 r ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಉಳಿಯೋದು, so next one 81/8 divided by 3/1 is equal to r to the power 3. so ಈಗ ಇದನ್ನ ಡಿವೈಡ್ ಮಾಡಬೇಕು ಅಂದ್ರೆ ಸೊ ಏನಾಗುತ್ತೆ, ಡಿನಾಮಿನೇಟರ್ ಇರೋ ವ್ಯಾಲ್ಯೂ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಬರುತ್ತೆ, ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಚೇಂಜ್ ಆಗುತ್ತೆ. ಸೊ 81/8 ಸೊ ಇಂಟು ಸೊ ಏನಾಗುತ್ತೆ 1/3 ಆಗುತ್ತೆ, 3/1 ಆಗುತ್ತೆ, 1/3 is equal to so ಎಷ್ಟು r cube. ಸೊ ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಸೊ ಏನಾದರೂ ಕ್ಯಾನ್ಸಲ್ ಆಗುತ್ತಾ ನೋಡಿ. ಸೊ 3 ಕ್ಯಾನ್ಸಲ್ ಆಗುತ್ತಲ್ವಾ. ಸೊ 3 2s are 3 7. ಸೊ ಆಮೇಲೆ ಉಳಿಯೋದು ಎಷ್ಟು 27/8 is equal to r cube. ಸೊ ಗೊತ್ತಾಯ್ತು ಹೇಳಿದ್ದೀರಾ. ಸೊ ನೆಕ್ಸ್ಟ್ ಈಗ ಏನು ಅಂದ್ರೆ ಮಷನ್ ಶುಡ್ ಏನಾಗಿರಬೇಕು, ಇದು ಯಾವುದೋ ನಂಬರ್ನ ಕ್ಯೂಬ್ ಆಗಿರಬೇಕು, ಇದು ಯಾವುದೋ ನಂಬರ್ನ ಕ್ಯೂಬ್ ಆಗಿರಬೇಕು. ಸೊ ಏನಕ್ಕೆ r ವ್ಯಾಲ್ಯೂ ಏನಾಗಿದೆ ಪವರ್ ಏನಾಗಿದೆ 3. ಸೊ ಯಾವ ನಂಬರ್ನ ಕ್ಯೂಬ್ ಮಾಡಿದ್ರೆ 27 ಬರುತ್ತೆ, ಯಾವ ನಂಬರ್ನ ಕ್ಯೂಬ್ ಮಾಡಿದ್ರೆ 8 ಬರುತ್ತೆ. ಸೊ 3 ಕ್ಯೂಬ್ ಅಂದ್ರೆ 27 ನ 3 into 3 into 3. ಸೊ ನೆಕ್ಸ್ಟ್ 2 ಕ್ಯೂಬ್ ಅಂದ್ರೆ 2 into 2 into 2 ಮಾಡಿದಾಗ ಏನಾಗುತ್ತೆ 8. ಸೊ ಯಾವ ತರ ಬರಬಹುದು ಅಂತ divided by 2 cube is equal to r to the power 3. ಸೊ ನೆಕ್ಸ್ಟ್ ಎರಡು ಕೂಡ ಸೇಮ್ ಪವರ್ ಇದ್ದಾಗ ಸೊ ನಾವು ಏನು ಮಾಡಬಹುದು, ಹೋಲ್ ಬ್ರಾಕೆಟ್ ಕ್ಯಾಲ್ಕುಲೇಷನ್ ಮಾಡಬಹುದಾ, ಮಾಡಬಹುದಾನೆ. ಸೊ ಲಾಸ್ಟ್ ಒನ್ ಯಾವುದು 3/2 whole to the power 3 is equal to
r to the power 3. So again ಮಾಡ್ತೀರಾ, when the power are same, so we can cancel and r is equal to 3.2. So ನಿಮಗೆ ಏನು ವ್ಯಾಲ್ಯೂ ಸಿಕ್ತೀಗ? r ವ್ಯಾಲ್ಯೂ ಕೇಳಿರೋದೇನು 9 ತರ ಮನೆ ಕೇಳಿದ್ದಾರೆ. ಇನ್ನೊಂದು ವ್ಯಾಲ್ಯೂ ಬೇಕಲ್ವಾ ಅದಕ್ಕೆ? ಯಾವ ವ್ಯಾಲ್ಯೂ ಬೇಕು? a. ಸೊ ಈಗ ಏನು ಮಾಡ್ತೀರಾ? ಥರ್ಡ್ ಈಕ್ವೇಷನ್ ಅಲ್ಲಿ, ಸೊ ಫಸ್ಟ್ ಆರ್ ಸೆಕೆಂಡ್ ಈಕ್ವೇಷನ್ ಅಲ್ಲಿ r ಜಾಗದಲ್ಲಿ 3/2 ನ ರಿಪ್ಲೇಸ್ ಮಾಡಿ. ಜಸ್ಟ್ ಇಲ್ಲಿ ಫಸ್ಟ್ ಈಕ್ವೇಷನ್ ಕನ್ಸಿಡರ್ ಮಾಡಿದ್ರೆ, ಸೊ a into r is equal to ಇದೆ 3 ಇದೆ. ಸೊ ಇಲ್ಲಿ ನಾವು ಏನು ಮಾಡಬಹುದು? r ಜಾಗದಲ್ಲಿ a into 3/2 is equal to 3. ಸೊ a is equal to ಏನಾಗುತ್ತೆ? ಯಾವ ತರ ಮೆನ್ಷನ್ ಮಾಡಬಹುದು ಇದನ್ನ? a into 3/2 is equal to 3. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದಾ? ಮಾಡಬಹುದು ತಾನೆ? ಸೊ ಆಗ 2 into 3 ಏನಾಗುತ್ತೆ? ಡಿವೈಡೆಡ್ ಬೈ 3. ಸೊ a is equal to again 3 ಕ್ಯಾನ್ಸಲ್ ಆಗಿ 2. ಸೊ ಅರ್ಥ ಆಯ್ತಾ? ಸೊ ಇಲ್ಲಿ ತನಕ ನೀವು ಫೈಂಡ್ ಮಾಡಿದ್ದೇನು? ಜಸ್ಟ್ a ಮತ್ತೆ r ಮಾತ್ರ. ಲಾಸ್ಟ್ ಕೇಳಿರೋದು 9th ಟರ್ಮ್. ಸೊ 9th ಟರ್ಮ್ ನಿಮಗೆ ಬೇಕಂದ್ರೆ ಏನು ಮಾಡ್ತೀರಾ? a ವ್ಯಾಲ್ಯೂ ಸಿಕ್ತಿದೆ. t of 9 is equal to a into r to the power n minus 1. ಸೊ a ವ್ಯಾಲ್ಯೂ ಎಷ್ಟು ಬಂತೀಗ? 2. r ವ್ಯಾಲ್ಯೂ 3/2 whole to the power n ವ್ಯಾಲ್ಯೂ ಎಷ್ಟಿದೆ? 9 minus 1. ಸೊ 3/2 whole to the power 8. ಸೊ ಮಾಡಿ ನೋಡಿ ಎಷ್ಟು ಬರುತ್ತೆ? ಸೊ 3 into 3 into 3 8 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? So 2 into 6561. So 2 to the power 8 ಮಾಡಿದ್ರೆ 256. So ಈಗ ಏನು ಮಾಡಬಹುದು? 2 ಇಂದ ಕ್ಯಾನ್ಸಲ್ ಮಾಡಬಹುದು ಇದನ್ನ. 2 ಇಂದ 256 ನ ಕ್ಯಾನ್ಸಲ್ ಮಾಡಿದ್ರೆ ರಿಮೈನಿಂಗ್ ಉಳಿಯೋದು ಎಷ್ಟು? 6561 divided by 128. So ಅದೇನಾಗಿರುತ್ತೆ? The value of the 9th term. So ಗೊತ್ತಾಯ್ತಾ ಯಾವ ತರ ಮಾಡೋದಂತ?